ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸೂಪರ್ ಆಗಿದ್ದೀರ ಅಂತ ಅನ್ಕೋತೀನಿ. ಒಬ್ಬ ಹುಡುಗ ತನ್ನ ಜೀವನದಲ್ಲಿ ದೇಶಕ್ಕೋಸ್ಕರ ಕಂಡಂತ ಒಂದು ಕನಸನ್ನೇ ಆಧರಿಸಿ ಮಾಡಿರುವಂತ ಚಿತ್ರ ಇದು. ಆ ಕನಸನ್ನ ಪೂರೈಸೋಕೆ ಅವನು ಪಟ್ಟ ಶ್ರಮ ಹೇಳೋಕಂತೂ ಆಗಲ್ಲ. ಕೊನೆಗೆ ಅವನು ತನ್ನ ಕನಸನ್ನ ಪೂರೈಸಿದ್ನ ಇಲ್ವಾ ಅನ್ನೋದೇ ಈ ಚಿತ್ರದ ಒನ್ ಲೈನ್ ಸ್ಟೋರಿ. ಹಾಗೆ ಮೂವಿ ಹೆಸರು ಚಂದು ಚಾಂಪಿಯನ್. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಕತೆ ಶುರುವಾದಾಗ ಮುರಳಿ ಅನ್ನೋ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿರ್ತಾರೆ. ಇವರೇನೆ ನಮ್ಮ ಮೂವಿಯ ಹೀರೋ. ನಮ್ಮ ಹೀರೋ ಡೈರೆಕ್ಟ್ ರಾಷ್ಟ್ರಪತಿ ಮೇಲೆನೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾರೆ. ದೇಶದ ಎಲ್ಲ ರಾಷ್ಟ್ರಪತಿಗಳ ಮೇಲೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡಿದ್ದಾರೆ ಅಂತ. ಅದಕ್ಕೆ ಪೊಲೀಸ್ ಕೂಡ ಇವರೆಲ್ಲ ನಿಂಗೆ ಹೇಗ್ ಮೋಸ ಮಾಡಿದ್ರು ಅಂತ ಕೇಳಿದಾಗ 40 ವರ್ಷ ಆಯ್ತು, ಇನ್ನು ನನಗೆ ಅರ್ಜುನ್ ಅವಾರ್ಡ್ ಕೊಟ್ಟಿಲ್ಲ ಅಂತ ನಮ್ಮ ಹೀರೋ ಹೇಳ್ತಾರೆ. ಆದ್ರೆ ಪೊಲೀಸ್ ಲಂಚ ಕೊಟ್ಟು ಕೆಲ್ಸಕ್ಕೆ ಬಂದಿರೋ ತರ ಇದೆ. ಅವ್ರಿಗೆ ಅರ್ಜುನ್ ಅವಾರ್ಡ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅಲ್ಲೇ ಇದ್ದಂತ ಒಬ್ಬ ವ್ಯಕ್ತಿ ಅದ್ರ ಬಗ್ಗೆ ಹೇಳ್ತಾರೆ, ಇದು ಸ್ಪೋರ್ಟ್ಸ್ ಅಲ್ಲಿ ಸಾಧನೆ ಮಾಡಿದವ್ರಿಗೆ ಕೊಡೋದು ಅಂತ. ಪೊಲೀಸ್ ಕೂಡ ಈ ತಾತ ಸ್ಪೋರ್ಟ್ಸ್ ಆಡ್ತಾರ ಅಂತ ಹಾಗೆ ಕಾಮಿಡಿ ಮಾಡ್ತಾ ನಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಏನಕ್ಕೆ ನಗ್ತಾ ಇದೀರ ಅಂತ ಜೋರಾಗಿ ಮಾತಾಡ್ತಾರೆ. ನಂತರ ಪೊಲೀಸ್ ಹೋಗ್ಲಿ, 40 ವರ್ಷದಿಂದ ಬೇಡದೇ ಇರೋ ಅವಾರ್ಡ್ ಈಗ ಯಾಕೆ ಅಂತ ಕೇಳಿದಾಗ ನನಗೋಸ್ಕರ ಅವಾರ್ಡ್ ಕೇಳ್ತಾ ಇಲ್ಲ, ನನಗೆ ಅವಾರ್ಡ್ ಸಿಕ್ಕಿದ್ರೆ ನಮ್ಮ ಊರಿಗೆ ರೋಡ್ ಆಗುತ್ತೆ, ಬಸ್ ಕೂಡ ಬರುತ್ತೆ, ಸ್ಕೂಲ್ ಬರುತ್ತೆ, ಕರೆಂಟ್ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ನಮ್ಮ ಹೀರೋ. ಸರಿ, ನಿಮ್ ಸ್ಟೋರಿನ ನಮಗೂ ಸ್ವಲ್ಪ ಹೇಳಿ ಅಂತ ಹೇಳಿದಾಗ ಮೂವಿ ಹಾಗೆ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಚಿಕ್ಕಂದಿನಲ್ಲಿ ನಮ್ಮ ಹೀರೋ ಅವನ ಅಣ್ಣನ ಜೊತೆ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತು ಅಲ್ಲಿಗೆ ಬಂದಿದ್ದಂತ ಒಬ್ಬ ಒಲಿಂಪಿಕ್ ಪ್ಲೇಯರ್ ನ ನೋಡ್ತಾ ಇರ್ತಾರೆ. ಅವರಿಗೆ ಸಿಗ್ತಾ ಇದ್ದ ವೆಲ್ಕಮ್, ಸನ್ಮಾನ ಎಲ್ಲ ನೋಡಿ ನಮ್ಗೆ ಹೀರೋಗೂ ಕೂಡ ಅವರ ತರಾನೇ ಆಗ್ಬೇಕು ಅಂತ ಆಸೆ ಆಗ್ಬಿಡುತ್ತೆ. ನಂತರ ಮನೆಗ್ ಬಂದಿದ್ರ ಬಗ್ಗೆ ಅವ್ರ ತಾಯಿ ಹತ್ರ ಹೇಳ್ತಾ ಇರ್ತಾರೆ. ಅವಾಗ ಅವ್ರ ತಂದೆ ಬಂದು ಅವನಿಗೆ ಚೆನ್ನಾಗಿ ಬೈತಾರೆ. ನಂತರ ಸ್ಕೂಲ್ ಅಲ್ಲಿ ಕೂಡ ಸರ್ ಎಲ್ಲಾರ ಮುಂದೆ ಏನಾಗ್ತೀರಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಎಲ್ಲರೂ ಸರ್ ನಾನು ಡಾಕ್ಟರ್ ಆಗ್ನಿ, ಪೊಲೀಸ್ ಆಗ್ನಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಮ್ ಹೀರೋ ಗೊತ್ತಲ್ಲ, ನಾನು ಒಲಿಂಪಿಕ್ ಹೋಗಿ ಮೆಡಲ್ ತರ್ತೀನಿ ಅಂತ ಹೇಳ್ತಾನೆ. ಆಗ ಅಲ್ಲಿ ಹುಡುಗರೆಲ್ಲ ನಮ್ಮ ಹೀರೋನ ತಮಾಷೆ ಮಾಡೋಕೆ ಶುರು ಮಾಡ್ಬಿಡ್ತಾರೆ. ಇದರಿಂದ ಸಿಟ್ಟು ಬಂದು ನಮ್ಮ ಹೀರೋ ಕೂಡ ಜಗಳ ಆಡ್ತಾ ಇರ್ಬೇಕಾದ್ರೆ ಅವನ ಅಣ್ಣ ಬಂದು ಅವನನ್ನ ಕರ್ಕೊಂಡು ಹೋಗ್ತಾನೆ. ನಂತರ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಕೂಡ ಏನಾದ್ರೂ ಮಾಡಿ ನಾವು ಕೂಡ ಒಲಿಂಪಿಕ್ ಹೋಗ್ಬೇಕು ಅಂತ ಕುಸ್ತಿ ಕಲಿಯೋದಕ್ಕೆ ಅಂತ ಬಂದಿರ್ತಾನೆ. ಆದ್ರೆ ಅಲ್ಲಿರೋ ಮಾಸ್ಟರ್ ಇವನನ್ನ ನೋಡಿ ನತ ಮೊದಲು ನಿಲ್ಲೋದ್ ಕಲ್ತ್ಕೋ ಅಂತ ತಮಾಷೆ ಮಾಡ್ಬಿಡ್ತಾರೆ. ಇದರಿಂದ ಸಿಟ್ಟಾದ ಹೀರೋ ಅವರಿಗೆ ಕೂಡ ಹೊಡೆಯೋಕೆ ಹೋಗ್ತಾನೆ. ಆಗ ಇವರಿಗೂ ಕೂಡ ಹುಡುಗ ಇಷ್ಟ ಆಗಿ ಯಾವ ಮೆಡಲ್ ನೀನು ಗೆಲ್ಬೇಕು ಅಂತ ಕೇಳಿದಾಗ ಅವನು ಒಲಿಂಪಿಕ್ಸ್ ಅಲ್ಲೇ ತುಂಬಾ ದೊಡ್ಡದು ಯಾವ್ದು ಮೆಡಲ್ ಇದೆ ಅದನ್ನ ನಾನು ಗೆಲ್ಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಇವ್ರ ಹತ್ರ ಅವನನ್ನ ಸೇರಿಸ್ಕೋತಾರೆ. ನಂತರ ಇನ್ನೇನು ಟ್ರೈನಿಂಗ್ ಕೂಡ ಶುರು ಆಗೋಯ್ತು ನಮ್ಮ ಹೀರೋದು. ತುಂಬಾ ಕಷ್ಟಪಟ್ಟು ನಮ್ಮ ಹೀರೋ ಕೂಡ ಕುಸ್ತಿನ ಕಲ್ತ್ಬಿಟ್ಟ. ಹೀಗೆ ಇರುವಾಗ ಈ ಮಾಸ್ಟರ್ ನ ರಿಲೇಷನ್ ಮಗ ಒಬ್ಬ ಕುಸ್ತಿ ಆಡೋದನ್ನ ಕಲಿತಿರ್ತಾನೆ. ಅವನ ಹತ್ರ ಯಾರಾದ್ರೂ ಪಂದ್ಯದಲ್ಲಿ ಸೋಲ್ಬೇಕು ಅಂತ ತನ್ನ ಶಿಷ್ಯಂದಿರಿಗೆ ಹೇಳ್ತಾ ಇರ್ಬೇಕಾದ್ರೆ ಎಲ್ಲಾರು ನಮ್ಮ ಹೀರೋ ಕಡೆ ತೋರಿಸಿ ಇವನಿಗೆ ಹೇಗಿದ್ರು ಏನು ಬರಲ್ಲ ಅಲ್ವಾ, ಇವನೇ ಸೋಲ್ತಾನ್ ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಮಾಸ್ಟರ್ ಕೂಡ ಇವನನ್ನ ನಾಳೆ ಪಂದ್ಯಕ್ಕೆ ರೆಡಿ ಆಗೋಕೆ ಹೇಳ್ಬಿಡ್ತಾರೆ. ಮಾರನೇ ದಿನ ಎಲ್ಲಾ ಪಂದ್ಯಕ್ಕೆ ಕಾಯ್ತಾ ಇದ್ರೆ ಈ ಕಡೆ ನಮ್ಮ ಹೀರೋವಿನ ಅಪ್ಪ ಅವನಿಗೆ ಇವತ್ತು ನಿನ್ ರಿಸಲ್ಟ್ ಅಲ್ವಾ, ಹೋಗ್ತೀಯ ನೀನು, ಮೊದ್ಲು ಮನೆಗೆ ₹1 ದುಡ್ದು ಆಮೇಲೆ ಇವೆಲ್ಲ ಮಾಡು ಅಂತ ಹೊಡಿತಾ ಇರ್ತಾರೆ. ಆಗ ಹೀರೋ ಕೂಡ ಇದು ಒಂದೇ ಒಂದ್ ಚಾನ್ಸ್ ಕೊಡಿ ಅಂತ ಹೇಳ್ತಾನೆ. ಸರಿ, ಮೊದ್ಲು ನೀನ್ ರಿಸಲ್ಟ್ ನೋಡ್ಕೊಂಡ್ ಬರೋಣ, ಆಮೇಲಿಂದ ಇವೆಲ್ಲ ಅಂತ ಅವನನ್ನ ಹೇಳ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಇದನ್ನ ನೋಡಿದ ಊರಿನ ಹುಡುಗರೆಲ್ಲ ಹೀರೋನ ಕಾಮಿಡಿ ಮಾಡ್ಕೊಂಡು ನಗ್ತಾ ಇರ್ತಾರೆ. ನಮ್ಮ ಹೀರೋ ಮತ್ತೆ ಅವನಪ್ಪ ಸ್ಕೂಲ್ ಹತ್ರ ಬಂದಾಯ್ತು. ನಮ್ಮ ಹೀರೋನು ಒಳಗಡೆ ಬಂದ್ ನೋಡಿದ್ರೆ ಗೊತ್ತಲ್ಲ ನಮ್ಮ ಹುಡುಗರ ಬಗ್ಗೆ, ನಮ್ಮ ಹೀರೋ ಫೇಲ್ ಹಾಗೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಆದ್ರೆ ಅವರಪ್ಪ ಒಳಗಡೆ ಬಂದ್ ನೋಡಿದ್ರೆ ಹೀರೋ ಅಲ್ಲೇ ಇಲ್ಲ. ಎಲ್ಲೋದ ಅಂತ ಅವ್ನ ಫ್ರೆಂಡ್ ನ ಕೇಳಿದ್ರೆ ಅವನು ಫೇಲ್ ಆಗಿದ್ದಾನೆ, ಅದಕ್ಕೆ ಓಡೋದ ಅಂತ ಅಲ್ಲಿದ್ದ ಒಬ್ಬ ಹುಡುಗ ಹೇಳ್ದ. ನಂತರ ಈ ಕಡೆ ಹೀರೋಗೂ ಹಾಗೂ ಮಾಸ್ಟರ್ ರಿಲೇಷನ್ ನ ಹುಡುಗನಿಗೂ ಫೈಟ್ ಶುರುವಾಗೋಯ್ತು. ಎಲ್ಲರೂ ನಮ್ಮ ಹೀರೋನ ಕಾಮಿಡಿ ಮಾಡ್ತಾ ಇರ್ತಾರೆ, ಓ ಇವನ್ಗೆ ಏನು ಬರಲ್ಲ ಅಂತ. ನಮ್ಮ ಹೀರೋ ಮಾತ್ರ ಇದ್ಯಾವ್ದಕ್ಕೂ ಕೇರೆ ಮಾಡ್ತಾ ಇಲ್ಲ. ಆದ್ರೆ ಅವರು ನಗ್ತಾ ಇರೋದಕ್ಕೆ ಕೋಪ ಮಾಡ್ಕೊಂತ ಇರ್ತಾನೆ. ನಮ್ಮ ಹೀರೋ ಹಾಗೆ ಆ ಹುಡುಗನನ್ನ ಮೇಲೆ ಎತ್ಬಿಟ್ಟು ನಾನು ಚಾಂಪಿಯನ್ ಅಂತ ಜೋರಾಗಿ ಹೇಳಿ ಅವನನ್ನ ಕೆಳಗಡೆ ಬಿಸಾಕ್ಬಿಡ್ತಾನೆ. ಕೊನೆಗೆ ಕುಸ್ತಿಯಲ್ಲೂ ಕೂಡ ಗೆಲ್ತಾನೆ. ಇದರಿಂದ ಕೋಪಗೊಂಡ ಎದುರಾಳಿಗಳು ಇವನನ್ನ ಹೊಡೆಯೋಕೆ ಅಂತ ಬರ್ತಾ ಇರ್ತಾರೆ. ಬೇರೆ ದಾರಿ ಇಲ್ಲದೆ ಇವನು ಕೂಡ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಬೆಟ್ಟದಲ್ಲೆಲ್ಲ ಓಡಿ ನದಿ ಹತ್ರ ಬಂದು ಈಚ್ಕೊಂಡು ಈ ಕಡೆ ಬರ್ತಾನೆ. ಆದ್ರೆ ಅವರು ಕೂಡ ಇವನ್ನ ಬಿಡೋ ರೀತಿನೇ ಇಲ್ಲ. ಹಾಗೆ ಚೇಸ್ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅಲ್ಲೇ ಹೋಗ್ತಿದ್ದ ಒಂದು ಟ್ರೈನ್ ಒಳಗಡೆ ಬಂದ್ಬಿಡ್ತಾನೆ ನಮ್ಮ ಹೀರೋ. ಹಾಗೆ ನಮ್ಮ ಹೀರೋಗೆ ಹೆಲ್ಪ್ ಮಾಡಿದ ಹುಡುಗ ಕೂಡ ನಮ್ಮ ಹೀರೋಗೆ ಫ್ರೆಂಡ್ ಆಗ್ಬಿಡ್ತಾ ಇದ್ದಾನೆ. ನಂತರ ಹೀರೋ ತನ್ನ ಕನ್ಸನ್ನ ಅವನ ಹತ್ರ ಹೇಳಿದಾಗ ಹಾಗಾದ್ರೆ ನೀನು ಆರ್ಮಿಗೆ ಜಾಯ್ನ್ ಆಯ್ತು, ಆಮೇಲೆ ನಿನ್ಗೆ ಚೆನ್ನಾಗಿ ಟ್ರೈನಿಂಗ್ ಸಿಗುತ್ತೆ, ನೀನು ಒಲಿಂಪಿಕ್ಸ್ಗೆ ಹೋಗ್ಬೋದು ಅಂತ ಹೇಳ್ತಾನೆ. ಮತ್ತು ತಾನು ಕೂಡ ಅದಕ್ಕೋಸ್ಕರನೇ ಆರ್ಮಿಗೆ ಜಾಯ್ನ್ ಆಗ್ತಾ ಇರೋದು ಅಂತ ಹೇಳ್ತಾನೆ. ಇದಕ್ಕೆ ಒಪ್ಪಿದ ಹೀರೋ ಕೂಡ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿ ನಿದ್ದೆ ಮಾಡ್ತಾನೆ. ಆದ್ರೆ ಬೇರೆ ಟ್ರೈನ್ ಅಲ್ಲಿ ಯಾರೋ ಬಂದು ಇವನಿಗೆ ಹೊಡಿತಾ ಇದ್ದಾರೆ ಅಂತ ಅನ್ಸಿ ಕಂಡ್ಬಿಟ್ರೆ ಬೆಳಗಾಗ್ಬಿಟ್ಟಿದೆ. ಆಗ ಅಲ್ಲಿ ಒಬ್ಬ ತಾತ ಏರೋಪ್ಲೇನ್ ಇಂದ ಅಷ್ಟೊಂದ್ ಜನ ಸತ್ರು ಅಂತ ನ್ಯೂಸ್ ಪೇಪರ್ ಓದ್ತಾ ಇರ್ಬೇಕಾದ್ರೆ ಇದರಿಂದ ನಮ್ಮ ಹೀರೋಗೂ ಕೂಡ ಸ್ವಲ್ಪ ಭಯ ಶುರು ಆಗ್ಬಿಡುತ್ತೆ. ನಂತರ ಅಲ್ಲಿಂದ ಎಲ್ಲ ಆರ್ಮಿ ಟೆಸ್ಟ್ ಗೆ ಅಂತ ಹೋಗ್ತಾರೆ. ಎಲ್ಲಾ ತರ ಟೆಸ್ಟ್ ಆದ್ಮೇಲೆ ನಮ್ಮ ಹೀರೋ ಹಾಗೂ ಅವನ ಫ್ರೆಂಡ್ ಕೂಡ ಸೆಲೆಕ್ಟ್ ಆಗ್ಬಿಡ್ತಾರೆ. ಇದೇ ಖುಷಿಲಿ ಒಂದು ಸಾಂಗ್ ಕೂಡ ಬರುತ್ತೆ. ಸಾಂಗ್ ಮಾತ್ರ ತುಂಬಾನೇ ಸೂಪರ್ ಆಗಿದೆ. ನಂತರ ಮುಂದಿನ ಸೀನ್ ನಲ್ಲಿ ಆರ್ಮಿಯ ಟ್ರೈನಿಂಗ್ ಹೆಡ್ ಅನ್ನ ನಮ್ಗೆ ತೋರಿಸ್ತಾರೆ. ಅಪ್ಪ ಇವರಂತೂ ಭಯಂಕರ ಸ್ಟ್ರಿಕ್ಟ್ ಮನುಷ್ಯ. ಮಿಲಿಟರಿಯ ರೂಲ್
ರೂಲ್ಸ್ ಎಲ್ಲಾನು ಜೋರಾಗಿ ಹೇಳ್ತಾ ಇರ್ತಾರೆ. ನಂತರ ಮುಂದಿನ ಸೀನ್ ನಲ್ಲಿ ನಮ್ಮ ಹೀರೋ ಮತ್ತು ಅವನ ಫ್ರೆಂಡ್ ಹೇಗೆ ಮೀಟ್ ಆದ್ರು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲೇ ಇದ್ದ ಮತ್ತೊಬ್ಬ ಹುಡುಗ ಕಾಮಿಡಿ ಮಾಡ್ಕೊಂಡು ಜೋರಾಗಿ ನಗೋದಕ್ಕೆ ಶುರು ಮಾಡ್ಬಿಡ್ತಾನೆ. ಇದರಿಂದ ರೊಚ್ಚಿಗಿದ್ದ ನಮ್ಮ ಹೀರೋ ಅವನನ್ನ ಅಲ್ಲೇ ಮಲಗಿಸಿ ಮೇಲೆ ಎತ್ತಿಡ್ಕೊಂಡು ಕೆಳಗೆ ಬಿಸಾಕ್ಬಿಡ್ತಾನೆ. ಅದೇ ಸಮಯಕ್ಕೆ ನಮ್ಮ ಆರ್ಮಿ ಹೆಡ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಇನ್ನೇನು ನಮ್ಮ ಹೀರೋಗೆ ಪನಿಷ್ಮೆಂಟ್. ಆಗ ಹೆಡ್ ನೀನ್ ಮನೆಗೆ ಹೋಗು, ಇಲ್ಲಿ ನೀನ್ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಕೂಡ ಫುಲ್ ಎಮೋಷನಲ್ ಆಗಿ ನಾನು ನನ್ನ ಕನಸನ್ನ ಪೂರ್ತಿ ಮಾಡೋವರೆಗೂ ಮನೆಗೆ ಹೋಗೋಕ್ಕಾಗಲ್ಲ, ಬೇಕಾದ್ರೆ ನೀವು ಬೇರೆ ಏನ್ ಬೇಕಾದ್ರೂ ಪನಿಷ್ಮೆಂಟ್ ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಹೆಡ್ ನಿನ್ನ ಡ್ರೀಮ್ ಏನು ಅಂತ ಕೇಳಿದಾಗ ನಮ್ಮ ಹೀರೋ ಕೂಡ ಎಲ್ಲಾನು ಅವರಿಗೆ ಹೇಳ್ತಾನೆ. ಸರಿ, ಬೆಳಿಗ್ಗೆ ನಾನು ಹೇಳೋ ಜಾಗಕ್ಕೆ ಬಾ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಮಾರನೇ ದಿನ ಎಲ್ಲರೂ ಒಂದು ಬಾಕ್ಸಿಂಗ್ ರಿಂಗ್ ಹತ್ರ ಇದ್ದಾರೆ. ಅಲ್ಲಿಗೆ ಆರ್ಮಿ ಹೆಡ್ ಬಂದು ಇಲ್ಲಿ ಕುಸ್ತಿ ಮಾಡೋಕೆ ಆಗಲ್ಲ, ಆದ್ರೆ ನೀನು ಬಾಕ್ಸಿಂಗ್ ಅಲ್ಲೂ ಕೂಡ ಒಲಿಂಪಿಕ್ಸ್ ಹೋಗ್ಬಹುದು ಅಂತ ಹೇಳಿ ಕೋಚ್ಗೆ ಪರಿಚಯ ಮಾಡ್ಕೊಡ್ತಾರೆ. ಹಾಗೆ ನಮ್ಮ ಕೋಚ್ ನ ಹೆಸರು ಟೈಗರ್. ಸರಿ ನೋಡೋಣ ಅಂತ ಹೇಳಿ ನಮ್ಮ ಹೀರೋಗೆ ಒಂದು ಚಾನ್ಸ್ ಸಿಗುತ್ತೆ. ಏನು ಅಂದ್ರೆ 1 ನಿಮಿಷದಲ್ಲಿ ಆಪೋಸಿಟ್ ಇರುವಂತ ವ್ಯಕ್ತಿಗೆ ಒಂದು ಪಂಚ್ ಮಾಡಬೇಕು. ಆತರ ಏನಾದ್ರು ಮಾಡಿದ್ರೆ ಅವನಿಗೆ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದ್ರೆ ವಾಪಸ್ ಮನೆಗೆ ಹೋಗ್ಬೇಕು ಅಂತ. ಕೊನೆಗೂ ನಮ್ಮ ಹೀರೋ ಅವನ ಫ್ರೆಂಡ್ ಹೆಲ್ಪ್ ಇಂದ ಒಂದು ಪಂಚ್ ಮಾಡೇ ಬಿಡ್ತಾನೆ. ಸೊ ಟ್ರೈನಿಂಗ್ ಕೂಡ ಶುರು ಆಗೋಯ್ತು. ನಂತರ ಮುಂದಿನ ಸೀನ್ ನಲ್ಲಿ ಆರ್ಮಿ ಅಫಿಷಿಯಲ್ಸ್ ಬಂದು ಮಿಲಿಟರಿ ಗೇಮ್ಸ್ ಬಗ್ಗೆ ಹೇಳಿ ಇಲ್ಲಿ ಗೆದ್ರೆ ನೀವು ಒಲಿಂಪಿಕ್ಸ್ ಹೋಗಬಹುದು ಅಂತ ಹೇಳಿ ಎಲ್ಲರೂ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಸರಿ, ಅಲ್ಲಿಗೆ ಎಲ್ಲರೂ ಹೋಗುವಾಗ ನಮ್ಮ ಹೀರೋಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಅಜ್ಜ ಹೇಳಿದ್ದಲ್ವಾ, ಅದೇ ಎಲ್ಲ ಸತ್ತೋದ್ರು ಏರೋಪ್ಲೇನ್ ಅಲ್ಲಿ ಹೋಗ್ಬೇಕಾದ್ರೆ ಅಂತ, ಅದು ನೆನಪಾಗಿ ಅಲ್ಲಿಂದ ಓಡೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೂ ಕೂಡ ಎಲ್ಲಾ ಸೇರಿ ಅವನನ್ನ ಹಿಡಿದು ಏರೋಪ್ಲೇನ್ ಒಳಗಡೆ ಕೂರಿಸ್ಬಿಡ್ತಾರೆ. ಕೊನೆಗೂ ಎಲ್ಲರೂ ಟೋಕಿಯೋಗೆ ಬಂದು ಇಳಿತಾರೆ. ಅಲ್ಲೇ ಇವರಿಗೆ ಕೋಚ್ ಒಬ್ಳು ಲೇಡಿ ಪತ್ರಕರ್ತೆಯನ್ನ ಮೀಟ್ ಮಾಡಿಸ್ತಾರೆ, ಅಂದ್ರೆ ಜರ್ನಲಿಸ್ಟ್. ನಮ್ಮ ಹೀರೋ ಇವಳಿಗೆ ಫುಲ್ ಫ್ಲಾಟ್. ಹಾಗೆ ಮಾತಾಡ್ತಾ ಲೇಡಿ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಕೋಚ್ ಮತ್ತು ಹೀರೋ ಅವರ ಅಪೋನೆಂಟ್ ಗಳ ಬಗ್ಗೆ ಅವರನ್ನ ನೋಡ್ತಾ ಅವರ ಸ್ಟ್ರಾಂಗ್ ಮತ್ತು ವೀಕ್ನೆಸ್ ಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಮುಂದೆ ಕಾಂಪಿಟೇಷನ್ ಕೂಡ ಶುರು ಆಗೋಯ್ತು. ನಮ್ಮ ಹೀರೋ ಕೂಡ ಅಪೋನೆಂಟ್ಸ್ ಎಲ್ಲರಿಗೂ ತದ್ವಾ ಚಾಚ್ತಾ ಇರ್ತಾನೆ. ನಂತರ ಇವನು ಫೋಟೋ ಪೇಪರ್ ಅಲ್ಲಿ ಬಂದಿರೋದನ್ನ ಇವನಿಗೆ ಫ್ರೆಂಡ್ ತೋರಿಸುತ್ತಾ ನಿನ್ನ ಬಗ್ಗೆ ಹೊಗಳಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಆಗ ಲೇಡಿ ಮತ್ತೆ ಅಲ್ಲಿಗೆ ಬಂದು ಆಲ್ ದ ಬೆಸ್ಟ್ ಅಂತ ಹೇಳಿ ಹೊರಟೋಗ್ತಾಳೆ. ನಮ್ಮ ಹೀರೋ ಕೂಡ ಮತ್ತೊಂದ್ಸಲ ಫ್ಲಾಟ್ ಆಗೋದ. ಪಾಪ ಏನ್ ಮಾಡೋದು, ಗಂಡ್ಜೀವ ಅಲ್ವಾ. ಮುಂದಿನ ಸೀನ್ ಅಲ್ಲಿ ಆ ಲೇಡಿ ಒಬ್ಬ ಫೇಮಸ್ ಬಾಕ್ಸರ್ ಜೊತೆ ಊಟಕ್ಕೆ ಕೂತ್ಕೊಂಡಿರ್ತಾಳೆ. ಆಗ ಜಲಸಿ ಫೀಲ್ ಆದಂತ ನಮ್ಮ ಹೀರೋ ಕೂಡ ಅವರ ತರ ಊಟ ಮಾಡೋಕೆ ಅಂತ ಹೋಗಿ ಅಲ್ಲಿದ್ದ ಪ್ಲೇಟ್ಸ್ ಎಲ್ಲ ಹೊಡೆದಾಕ್ಬಿಡ್ತಾನೆ. ಇದರಿಂದ ಎಲ್ಲರೂ ನಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಗೆ ಅವಮಾನ ಆಗ್ಬಿಡುತ್ತೆ. ಅದರಿಂದ ಕೋಪನು ಬಂದ್ಬಿಡುತ್ತೆ. ನೆಕ್ಸ್ಟ್ ಸೀನ್ ನೋಡಿದ್ರೆ ನಮ್ಮ ಹೀರೋಗೆ ಅದೇ ಬಾಕ್ಸರ್ ಮೇಲೆ ಫೈಟ್ ಇದೆ. ಪಂದ್ಯ ಕೂಡ ಶುರುವಾಗೋಯ್ತು. ಆದ್ರೆ ಬಾಕ್ಸರ್ ನಮ್ಮ ಹೀರೋಗೆ ಹಾಕೊಂಡು ಚೆನ್ನಾಗಿ ತದುಕ್ತಾ ಇದ್ದಾನೆ. ಇದರಿಂದ ಸುಸ್ತಾದ ನಮ್ಮ ಹೀರೋ ರೆಸ್ಟ್ ಮಾಡುವಾಗ ಕೋಚ್ ಬಂದು ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ತಾರೆ. ನಂತರ ನಮ್ಮ ಹೀರೋನು ಕೂಡ ಎದ್ದು ಅವನಿಗೆ ಚೆನ್ನಾಗಿ ಬಾರಿಸಿ ಒಂದೇ ಪಂಚ್ ನಮ್ಮ ಹೀರೋ ಗೆದ್ಬಿಟ್ಟ. ಅದಕ್ಕೆ ಅಲ್ಲಿ ಹೇಳಿ ನಿಮ್ಮನ್ನ ಇಂಟರ್ವ್ಯೂ ಮಾಡಬಹುದು ಅಂತ ಕೇಳಿದಾಗ ಕೋಚ್ ಬೇಡ ಅಂತ ಹೇಳ್ತಾರೆ. ಆದ್ರೂ ಕೂಡ ಹೀರೋ ಫ್ರೆಂಡ್ ಕೋಚ್ ನ ಕನ್ವಿನ್ಸ್ ಮಾಡಿ ಒಪ್ಕೊಂಡ್ಬಿಡ್ತಾನೆ. ಈ ಕಡೆ ಇಂಟರ್ವ್ಯೂ ಎಲ್ಲ ಮುಗ್ದೋಯ್ತು. ಆದ್ರೆ ಕೋಚ್ಗೆ ಬೇಜಾರಾಗಿರುತ್ತೆ. ಮ್ಯಾಚ್ ಕೂಡ ಶುರುವಾಗಿ ಹೋಗುತ್ತೆ. ಅಲ್ಲಿಗೆ ಆ ಲೇಡಿ ಕೂಡ ಬಂದಿರ್ತಾಳೆ. ಹೀರೋ ಮತ್ತು ಅಪೋನೆಂಟ್ ಇಬ್ರು ಕೂಡ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾ ಇರ್ತಾರೆ. ಆದ್ರೆ 1 ಸೆಕೆಂಡ್ ಅಲ್ಲಿ ನಮ್ಮ ಹೀರೋ ಲೇಡಿ ಕಡೆ ನೋಡಿ ಕಾನ್ಸಂಟ್ರೇಟ್ ಕಳ್ಕೊಂಡ್ಬಿಡ್ತಾನೆ. ಆಗ ಅಪೋನೆಂಟ್ ಬಾಕ್ಸರ್ ನಮ್ಮ ಹೀರೋಗೆ 2 ಪಂಚ್ ಕೊಡ್ತಾನೆ. ನಮ್ಮ ಹೀರೋ ನಾಕೌಟ್ ಸೋತೋಗ್ಬಿಟ್ಟ. ಪಾಪ ಈ ಕಡೆ ಲೇಡಿ ಕಡೆ ತಿರುಗಿ ನೋಡಿದ್ರೆ ಅವಳು ಗೆದ್ದಿರೋನ್ ಕಡೆ ಕ್ಯಾಮ್ರಾ ತಿರುಗಿಸಿ ಅಂತ ಹೇಳ್ತಾ ಇರ್ತಾಳೆ. ಪಾಪ ಅವಳು ಏನ್ ಮಾಡ್ತಾಳೆ, ಅವಳ ಕೆಲಸ ಕೂಡ ಅದೇ ಅಲ್ವಾ. ನಮ್ಮ ಹೀರೋ ಕೂಡ ಎಲಿಮಿನೇಟ್ ಆಗ್ಬಿಟ್ಟ. ಅವನ ಕನಸು ಕೂಡ ಈಡೇರ್ಲಿಲ್ಲ. ಸೀನ್ ಕಟ್ ಆಗಿ ಈಗ ಪ್ರೆಸೆಂಟ್ ಗೆ ಬಂದಿದೆ. ಇಲ್ಲಿ ಪೊಲೀಸ್ಗೆ ನಮ್ಮ ಹೀರೋ ಸ್ಟೋರಿ ಕೇಳ್ತಾ ನೆಕ್ಸ್ಟ್ ಏನಾಯ್ತು ಅಂತ ಕೇಳ್ತಾ ಇರ್ಬೇಕಾದ್ರೆ ಮತ್ತೊಂದು ಫ್ಲಾಶ್ ಬ್ಯಾಕ್. ಈಗ ನಮ್ಮ ಹೀರೋ ಆರ್ಮಿ ಬೇಸ್ ಅಲ್ಲಿ ಇರುವಾಗ ಒಂದು ಲೆಟರ್ ಹಿಡ್ಕೊಂಡು ಕೋಚ್ ಹತ್ರ ಓಡ್ ಬಂದು ಏಷ್ಯನ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನನ್ನ ಟ್ರೈನ್ ಮಾಡಿ ಅಂದಾಗ ಕೋಚ್ ಕೂಡ ನಾನ್ ಟ್ರೈನ್ ಮಾಡೋಕ್ ಆಗಲ್ಲ ಅಂತ ಹೇಳ್ಬಿಡ್ತಾ ಇದ್ದಾರೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ಆ ಲೇಡಿ ರೀಸನ್ ಇಂದ ನಮ್ಮ ಹೀರೋ ಸೋತೋಗ್ಬಿಟ್ಟಿದ್ದಾನಲ್ವಾ, ಅದಕ್ಕೆ ನಮ್ಮ ಕೋಚ್ಗೆ ಸ್ವಲ್ಪ ಕೋಪ. ಆದ್ರೆ ನಮ್ಮ ಹೀರೋ ಬಿಡೋ ರೀತಿನೇ ಇಲ್ಲ. ಹಾಗೆ ಕೇಳ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಇವರ ಆರ್ಮಿ ಬೇಸ್ ಮೇಲೆ ಶತ್ರುಗಳು ಯುದ್ಧ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇದರಲ್ಲಿ ಪಾಪ ನಮ್ಮ ಹೀರೋ ಫ್ರೆಂಡ್ ಸತ್ತೋಗ್ಬಿಟ್ಟ ಮತ್ತು ಕೋಚು ಕೂಡ ಸ್ವಲ್ಪ ಏಟ್ ಆಗ್ಬಿಡ್ತು. ಅವರನ್ನ ಕಾಪಾಡಬೇಕು ಅಂತ ಹೀರೋ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ಅವನಿಗೂ ಕೂಡ ಬುಲೆಟ್ ಬಿದ್ಬಿಡುತ್ತೆ. ಇದನ್ನ ಕೇಳ್ತಾ ಇದ್ದ ಪೊಲೀಸ್ ಅವರಿಗೂ ಕೂಡ ಬೇಜಾರಾಯ್ತು. ನೆಕ್ಸ್ಟ್ ಸೀನ್ ಅಲ್ಲಿ ಮತ್ತೆ ಫ್ಲಾಶ್ ಬ್ಯಾಕ್ ಶುರು. ಆಗ ಅಲ್ಲಿಗೆ ಒಬ್ಬ ಆರ್ಮಿ ಮೇಜರ್ ಆರ್ಮಿ ಹಾಸ್ಪಿಟಲ್ ನ ಚೆಕ್ ಮಾಡೋಕೆ ಅಂತ ಬರ್ತಾ ಇದ್ದಾರೆ. ಆಗ ಡಾಕ್ಟರ್ ಮತ್ತು ಕಾಂಪೌಂಡರ್ಸ್ ಹಾಸ್ಪಿಟಲ್ ನ ಬೇಗ ಕ್ಲೀನ್ ಮಾಡುವಾಗ ಹೀರೋ ಬಟ್ಟೆನ ಚೇಂಜ್ ಮಾಡಕ್ ಹೋಗಿ ಹೀರೋ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಇದರಿಂದ ಅವನನ್ನ ಎತ್ತೋಕೆ ಬಂದ ಆರ್ಮಿ ಮೇಜರ್ ಅನ್ನ ಎನಿಮಿ ಅಂತ ಅನ್ಕೊಂಡು ಅವರ ಕತ್ತನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ನಮ್ಮ ಹೀರೋಗೆ ಕೊನೆಗೆ ಅಲ್ಲಿ ಹಾರಾಡ್ತಿದ್ದ ನಮ್ಮ ಇಂಡಿಯಾ ಫ್ಲಾಗ್ ತೋರಿಸಿದ್ಮೇಲೆ ಸಮಾಧಾನ ಆಗ್ಬಿಡ್ತಾನೆ. ಆದ್ರೆ ನೋಡಿದ್ರೆ ನಮ್ಮ ಹೀರೋಗೆ ಮೇಲೆ ಎದ್ದೇಳೋಕೆ ಆಗ್ತಾ ಇಲ್ಲ. ಏನು ಅಂತ ಕೇಳಿದ್ರೆ ಡಾಕ್ಟರ್ ಇವರಿಗೆ ಎತ್ಕೂರೋಕೆ ಆಗಲ್ಲ, ಇವ್ರ ಸೊಂಟದಲ್ಲಿ ಇನ್ನೂ ಒಂದು ಬುಲೆಟ್ ಹಾಗೆ ಇದೆ ಅಂತ ಹೇಳ್ಬಿಡ್ತಾರೆ. ಇನ್ನು ಇವರು ಬೆಡ್ ರೆಸ್ಟ್ ಅಲ್ಲೇ ಇರಬೇಕು ಅಂತ ಕೂಡ ಹೇಳ್ತಾರೆ. ಇದರಿಂದ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಯಾಕೆಂದ್ರೆ ನಮ್ಮ ಹೀರೋ ಒಂದು ಡ್ರೀಮ್ ಕಂಡಿರ್ತಾನೆ, ಅದಿನ್ನೂ ಫುಲ್ಫಿಲ್ ಆಗಿಲ್ವಲ್ಲ ಅದಕ್ಕೆ. ಆದ್ರೆ ಮೇಜರ್ ಇದ್ದವರು ಸಿಟಿ ಹಾಸ್ಪಿಟಲ್ ಅಲ್ಲಿ ಇದಕ್ಕೆ ಆಪರೇಷನ್ ಮಾಡಿಸಿ ನಿಮಗೆ ಮೊದಲಿನ ತರ ಮಾಡಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಮುಂದಿನ ಸೀನಲ್ಲಿ ಒಬ್ಬ ಕಾಂಪೌಂಡರ್ ಹೀರೋನ ಒಂದು ವೀಲ್ ಚೇರ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬಂದ ಒಬ್ಬರು ನರ್ಸ್ ಇವನ ಜೊತೆ ಹುಷಾರಾಗಿದೆ, ಇವನು ಎಲ್ಲರೂ ದುಡ್ಡನ್ನ ತೆಗೆದುಕೊಂಡು ಲಾಟ್ರಿಗೆ ಹಾಕ್ಬಿಡ್ತಾನೆ ಅಂತ ಹೇಳಿ ಎಲ್ಲರೂ ನೋಡ್ತಾ ಇರ್ತಾರೆ. ಆಗ ನಮ್ಮ ಹೀರೋ ಕೂಡ ಚಿಕ್ಕದಾಗಿ ಒಂದು ಸ್ಮೈಲ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಅವನನ್ನ ನೋಡೋಕೆ ಅಂತ ತಾಯಿ ತಂದೆ ಮತ್ತೆ ಅವರ ಅಣ್ಣ ಕೂಡ ಬಂದಿರ್ತಾರೆ. ಹೀರೋ ಎದ್ದೇಳೋಕೆ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅವನ ಕೈಯಲ್ಲಿ ಇರೋಲ್ಲ.
ಯಾಕೆಂದ್ರೆ ನಮ್ಮ ಹೀರೋಗೆ ಆಪರೇಷನ್ ಮಾಡೋಕೆ ಟ್ರೈ ಮಾಡಿ ಅದು ಫೇಲ್ಯೂರ್ ಆಗೋದಿಲ್ಲ, ಬುಲೆಟ್ ತೆಗಿಯೋಕ್ಕೆ ಆಗಿಲ್ಲ. ಇದರಿಂದ ನಮ್ಮ ಹೀರೋ ಕೂಡ ಸ್ವಲ್ಪ ಬೇಜಾರು. ನಂತರ ಅವರ ಅಣ್ಣ ಅವನ್ನ ಅಲ್ಲೇ ಇದ್ದ ಒಂದು ಬೀಚ್ ಹತ್ರ ಕರ್ಕೊಂಡು ಹೋಗಿ, ನೀನು ಇಲ್ಲೇ ಇದ್ರೆ ಚೆನ್ನಾಗಿ, ಮನೆಗೆ ಅಂತೂ ಬರಬೇಡ, ಬಂದರೆ ನಿನ್ನ ನೋಡ್ಕೊಳ್ಳೋಕೆ ಅಂತ ಯಾರು ಇಲ್ಲ, ಅವನಿಗೂ ಕೂಡ ಈಗಾಗಲೇ ವಯಸ್ಸಾಗೋಗಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಗೆ ತುಂಬಾನೇ ಅಳು ಬಂದ್ಬಿಡುತ್ತೆ. ಈ ಸೀನಲ್ಲಿ ನಮ್ಗೇನೆ ಒಂಥರ ಆಗ್ಬಿಡುತ್ತೆ ನೋಡಿ. ಕೊನೆಗೆ ನಮ್ಮ ಹೀರೋನ ಅಲ್ಲೇ ಬಿಟ್ಟು ಅವರೆಲ್ಲ ಮನೆಗೆ ವಾಪಸ್ ಹೊರಟು ಹೋಗ್ಬಿಡ್ತಾರೆ. ನಂತರ ಸೀನ್ ಈಗ ಪ್ರೆಸೆಂಟ್ಗೆ ಬಂದಿರುತ್ತೆ. ನಮ್ಮ ಹೀರೋಯಿನ ಮಗ, ದೊಡ್ಡಪ್ಪ ಹೀಗೆಲ್ಲ ಮಾಡಿದ್ರು ಅಂತ ನೀವು ನನಗೆ ಹೇಳೇ ಇಲ್ವಲ್ಲ ಅಂತ ಕೇಳ್ತಾನೆ. ಆಗ ಹೀರೋ ಒಂದು ನಿಜಾನ ಹೇಳ್ತಾನೆ, ಏನಂದ್ರೆ ಅವ್ರು ಬಿಟ್ಟು ಬಂದ್ಮೇಲೆ ಇನ್ನೂ ನನ್ನ ಕೈಲಿ ಏನು ಮಾಡೋಕೆ ಆಗಲ್ಲ ಅಂತ ಹೇಳಿ ಅವನ ಬರ್ತಡೇ ದಿನನೇ ಮಾತ್ರೆ ತಗೊಂಡು ಸಾಯೋದಕ್ಕೆ ಕೂಡ ಟ್ರೈ ಮಾಡಿರ್ತಾನೆ ಹೀರೋ. ಆದ್ರೆ ಅದೃಷ್ಟವಶ ನಮ್ಮ ಹೀರೋ ಉಳ್ಕೊಂಡ್ಬಿಟ್ಟಿರ್ತಾನೆ. ಈ ಕಡೆ ನಮ್ಮ ಹೀರೋ ಹೇಳಿದ್ದ ನಂಬರ್ ಮೇಲೆ ಲಾಟ್ರಿ ಹಾಕಿದ ಕಾಂಪೌಂಡರ್ಗೆ ಬಂಪರ್ ಪ್ರೈಸ್ ಕೂಡ ಬಂದ್ಬಿಡುತ್ತೆ. ಇದರಿಂದ ಅವನು ನಮ್ಮ ಹೀರೋನ ಕರ್ಕೊಂಡು ಅಲ್ಲಿಗೆ ಬಂದಾಗ ಅಲ್ಲಿದ್ದಂತ ಎಲ್ಲರೂ ನೀನ್ ತುಂಬಾನೇ ಅದೃಷ್ಟವಂತ ಅಂತ ಹೇಳ್ತಾರೆ. ಇದರಿಂದ ನಮ್ಮ ಹೀರೋಗೂ ಕೂಡ ಲೈಫಲ್ಲಿ ಮತ್ತೆ ಬದುಕಬೇಕು ಅಂತ ಆಸೆ ಬರುತ್ತೆ. ಬಾಕ್ಸಿಂಗ್ ಮಾಡೋಕೆ ಆಗಿಲ್ಲ ಅಂದ್ರೆ ನೀರಲ್ಲಿ ಕೂಡ ಯಾರು ಬೇಕಾದ್ರೂ ನಡಿಬಹುದು ಅಲ್ವಾ ಅಂತ ಹೇಳಿ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡ್ತಾನೆ. ನೋಡಿದ್ರೆ ನಮ್ಮ ಟೈಗರ್ ಕೋಚ್ ಇದಾರಲ್ಲ, ಅವರು ಕೂಡ ಆಲ್ರೆಡಿ ಅಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಸರಿ, ರೆಡಿ ಆಗಿರೋ, ನಿನ್ನ ಸಂಜೆ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ನೋಡಿದ್ರೆ ನಮ್ಮ ಹೀರೋ ಮೊದಲ ಇನ್ಸ್ಪಿರೇಷನ್ ಬಾಕ್ಸರ್ ಅವರ ಮ್ಯಾಚ್ಗೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿಗೆ ಬಂದವರೇ ಅವರನ್ನ ತೋರಿಸಿ, ನೋಡು ಅವ್ರಿಗೆ ಈಗಾಗಲೇ ತುಂಬಾ ವಯಸ್ಸಾಗಿದೆ, ಆದ್ರೂ ಕೂಡ ಅವರು ಫೈಟ್ ಮಾಡ್ತಾ ಇದ್ದಾರೆ, ನಿಮ್ಗೆ ಏನಾಗಿದೆ ಅಂತ ಕೇಳಿದಾಗ ನಮ್ಮ ಹೀರೋ ಕೂಡ, ಸರ್ ನಿಮ್ಗೆ ಗೊತ್ತಲ್ವಾ ನನಗೆ ಎದ್ದೇಳಕ್ಕೂ ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವರು, ಹಾಗಾದ್ರೆ ನೀನು ಬದುಕೋದನ್ನೇ ಬಿಟ್ಬಿಟ್ಟ, ನಿನ್ನ ಕನ್ಸನ್ನೆಲ್ಲ ಬಿಟ್ಬಿಟ್ಟ ಅಂತ ಕೇಳ್ತಾರೆ. ಈ ಸಿಚುವೇಶನ್ ಅಲ್ಲಿ ಕನ್ಸೆಲ್ಲ ಫುಲ್ಫಿಲ್ ಆಗಲ್ಲ ಅಂತ ಹೀರೋ ಕೂಡ ಹೇಳ್ತಾನೆ. ಆಗ ಕೋಚ್ ಅಥ್ಲೀಟ್ಸ್ ಬಗ್ಗೆ ಇನ್ಸ್ಪಿರೇಷನಲ್ ಆಗಿ ಒಂದು ಸ್ಪೀಚ್ ಕೊಡ್ತಾರೆ. ನಮ್ಮ ಹೀರೋನ್ ಕೂಡ ಮೋಟಿವೇಟ್ ಮಾಡ್ತಾರೆ ಹಾಗೂ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಹೇಳ್ತಾರೆ. ಈಗಲೂ ಕೂಡ ನಿನ್ನ ಡ್ರೀಮ್ ಕಂಪ್ಲೀಟ್ ಮಾಡ್ಕೋಬಹುದು ಅಂತ. ಇದರಿಂದ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಯಾಕೆಂದ್ರೆ ಒಲಿಂಪಿಕ್ಸ್ ನಲ್ಲಿ ಮೆಡಲ್ ಗೆಲ್ಲೋದು ನಮ್ಮ ಹೀರೋನ ಒಂದು ಕನ್ಸಲ್ವಾ. ಸೊ ಟ್ರೈನಿಂಗ್ ಕೂಡ ಶುರು ಮಾಡಿಬಿಡ್ತಾರೆ. ನಂತರ ಕತೆ ಈಗ ಪ್ರೆಸೆಂಟ್ ಗೆ ಬಂದಿರುತ್ತೆ. ಆಗ ಇಬ್ರು ಕಾನ್ಸ್ಟೇಬಲ್ಸ್ ಒಬ್ಬ ರಿಪೋರ್ಟರ್ ಜೊತೆ ನಮ್ಮ ಹೀರೋನ ಇಂಟರ್ವ್ಯೂ ತಗೊಳಕ್ಕೆ ಅಂತ ಬಂದಿರ್ತಾನೆ. ಆಗ ನಮ್ಮ ಹೀರೋ, ನನಗೆ ಯಾವ ಅವಾರ್ಡ್ ಕೂಡ ಬೇಡ, ನಾನೇ ಇಲ್ಲಿಂದ ರೋಡ್ ಎಲ್ಲ ಮಾಡಿಸ್ತಾ ಇದೀನಿ ಅಂತ ಹೇಳಿ ಹೋಗ್ಬಿಡ್ತಾನೆ. ಆದ್ರೆ ರಿಪೋರ್ಟರ್ ಅವನ ಫೋಟೋ ತೆಗೆದು ಒಬ್ಳು ಜರ್ನಲಿಸ್ಟ್ ಗೆ ಕಳಿಸ್ಬಿಡ್ತಾನೆ. ಈ ತರ ಒಬ್ರು ಅಥ್ಲೀಟ್ ನನಗೆ ಯಾವ ಅವಾರ್ಡ್ ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಪ್ಯಾರಾ ಒಲಿಂಪಿಕ್ಸ್ ಗೆ ಪಾರ್ಟಿಸಿಪೇಟ್ ಮಾಡೋಕೆ ಅಂತ ಕೇಳಿದ್ರೆ ಅಲ್ಲಿ ಇರೋ ಅಧಿಕಾರಿಗಳೆಲ್ಲ ಬೇಡ ಅಂತ ಹೇಳ್ಬಿಡ್ತಾ ಇದ್ದಾರೆ. ಇದರಿಂದ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಯ್ತು. ಸರಿ ಅಂತ ಹೇಳಿ ಅಲ್ಲಿಂದ ಕೊಂಡು ಹೊರಟೋಗ್ತಾನೆ. ಈ ಕಡೆ ಜರ್ನಲಿಸ್ಟ್ ಒಬ್ರು ಸೋಲ್ಜರ್ ಗೆ ಕಾಲ್ ಮಾಡಿ ಹೀರೋ ಡೀಟೇಲ್ಸ್ ಕೊಟ್ಟು ಅವರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಅಂತ ಕೊಡಿ ಅಂತ ಕೇಳ್ತಾರೆ. ಅವರು ಕೂಡ ಚೆಕ್ ಮಾಡಿ ಎಲ್ಲಾನು ಹೇಳ್ತಾ ಇರ್ಬೇಕಾದ್ರೆ ಒಂದು ಆಶ್ಚರ್ಯಕರ ವಿಷಯವನ್ನು ಕೂಡ ಹೇಳ್ಬಿಡ್ತಾರೆ. ಇಡೀ ಇಂಡಿಯಾದಲ್ಲೇ ಇದುವರೆಗೂ ಯಾರು ಕೂಡ ಮಾಡದೇ ಇರೋಂಥ ಒಂದು ದಾಖಲೆಯನ್ನ ಮುಂದಿನ ಸೀನ್ ಅಲ್ಲಿ ನೋಡಿದ್ರೆ ನಮ್ಮ ಹೀರೋ ಪ್ಯಾರಾ ಒಲಿಂಪಿಕ್ಸ್ಗೆ ಸೆಲೆಕ್ಟ್ ಆಗಿಬಿಟ್ಟಿದ್ದಾನೆ. ಅದನ್ನ ನಮ್ಮ ಟೈಗರ್ ಕೋಚ್ ಅವರು ಎಲ್ಲರ ಎದುರಿಗೂ ಓದಿ ಹೇಳ್ತಾ ಇರ್ತಾರೆ. ಇದರಿಂದ ಎಲ್ಲರೂ ಕೂಡ ಖುಷಿ ಆಗ್ತಾರೆ. ನಂತರ ಇವರು ಮುನಿಚ್ ಅನ್ನೋ ಕಂಟ್ರಿಗೆ ಬರ್ತಾರೆ ಪ್ಯಾರಾ ಒಲಿಂಪಿಕ್ಸ್ಗೋಸ್ಕರ. ಆದ್ರೆ ಅದೇ ದಿನ ರಾತ್ರಿ ಟೆರರಿಸ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಆಗ ಅಲ್ಲಿ ನಡೆಯಬೇಕಿದ್ದ ಒಲಿಂಪಿಕ್ಸ್ ಕೂಡ ಸ್ವಲ್ಪ ಲೇಟ್ ಆಗಿ ಶುರುವಾಗುತ್ತೆ. ಅದು ಬೇರೆ ಕಂಟ್ರಿಗೆ ಶಿಫ್ಟ್ ಆಗ್ಬಿಡುತ್ತೆ. ಸರಿ ಅಂತ ಹೇಳಿ ಅಲ್ಲಿಗೂ ಕೂಡ ಬಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ಗೆ ಅಂತ ಪ್ಲೇಸ್ಗೆ ಬರ್ತಾರೆ. ನಂತರ ಕೋಚ್ ನಮ್ಮ ಹೀರೋಗೆ ಬಂದು, ನೀನ್ ಗೆಲ್ಬೇಕಂದ್ರೆ ಈ ರೌಂಡ್ ಅಲ್ಲಿ ನೀನು ಟಾಪ್ 4 ಅಲ್ಲಿ ಬರ್ಬೇಕು ಅಂತ ಹೇಳ್ತಾರೆ. ಗೇಮ್ ಕೂಡ ಶುರುವಾಗೋಯ್ತು. ನಮ್ಮ ಹೀರೋ ನೋಡಿದ್ರೆ ಎಲ್ರಿಗಿಂತ ಕೊನೆಯಲ್ಲಿದ್ದಾನೆ. ಹಾಗೆ ನೋಡ್ತಾ ನೋಡ್ತಾ ನಮ್ಮ ಹೀರೋ ರೊಚ್ಚಿಗೆದ್ದು ಈಚ್ಕೊಂಡು ಹಾಗೆ ಫಾಸ್ಟ್ ಆಗಿ 4th ಪ್ಲೇಸ್ ಅಲ್ಲಿ ಬಂದ್ಬಿಡ್ತಾನೆ. ಸೊ ನಮ್ಮ ಹೀರೋ ಕ್ವಾಲಿಫೈಡ್ ಟು ನೆಕ್ಸ್ಟ್ ರೌಂಡ್. ಇದರಿಂದ ನಮ್ಮ ಇಂಡಿಯನ್ ಸಪೋರ್ಟರ್ಸ್ ಕೂಡ ತುಂಬಾ ಖುಷಿಯಾಗಿ ಹೋಗ್ತಾರೆ. ಈ ಕಡೆ ಜರ್ನಲಿಸ್ಟ್ ಇದಾರೆ ಅಲ್ವಾ, ಅವರು ನಮ್ಮ ಹೀರೋ ಬಗ್ಗೆ ತುಂಬಾನೇ ಒಳ್ಳೇದಾಗಿ ಬರೆದು ಪೇಪರ್ ಅಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಅದನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಈ ನ್ಯೂಸ್ ಕೂಡ ಇಡೀ ಇಂಡಿಯಾದಲ್ಲೇ ಸ್ಪ್ರೆಡ್ ಆಗೋಗ್ಬಿಡುತ್ತೆ. ಫ್ಲಾಶ್ ಬ್ಯಾಕ್ ನಲ್ಲಿ ಮತ್ತೆ 2ನೇ ರೌಂಡ್ ಕೂಡ ಶುರುವಾಗಿರುತ್ತೆ. ಇದರಲ್ಲಿ ನಮ್ಮ ಹೀರೋ ಟಾಪ್ 3 ಅಲ್ಲಿ ಬರ್ಲೇಬೇಕು. ನಮ್ಮ ಹೀರೋ ಕೂಡ ತುಂಬಾ ಫಾಸ್ಟ್ ಆಗಿ ಸ್ವಿಮ್ ಮಾಡಿ ಬಂದು ಎಂಡ್ ಪಾಯಿಂಟ್ ನ ಟಚ್ ಮಾಡ್ಬೇಕಾದ್ರೆ ನಮ್ಮ ಹೀರೋನ ತಲೆಗೆ ಜೋರಾಗಿ ಏಟ್ ಆಗ್ಬಿಡುತ್ತೆ. ಆದ್ರೂ ಕೂಡ ಟಾಪ್ 3 ಬಂದಿದ್ರಿಂದ ನಮ್ಮ ಹೀರೋ ಫೈನಲ್ಸ್ ರೌಂಡ್ ಗೆ ಕ್ವಾಲಿಫೈ ಆಗ್ಬಿಡ್ತಾನೆ. ಮುಂದಿನ ದಿನ ಕೋಚ್ ಹೀರೋನ ಎದ್ದೇಳ್ಸೋಕೆ ಹೋಗಿ ನೋಡಿದ್ರೆ ಹೀರೋವಿನ ತಲೆ ಮತ್ತು ಕಿವಿಯಿಂದ ರಕ್ತ ಬರ್ತಾ ಇರುತ್ತೆ. ಇದರಿಂದ ಇವರು ಇವತ್ತು ಗೇಮ್ ಬೇಡವೇ ಬೇಡ, ಹಾಸ್ಪಿಟಲ್ ಹೋಗೋಣ ನಡಿ ಅಂತ ಅಂದಾಗ ನಮ್ಮ ಹೀರೋ ಕೂಡ, ಇವತ್ತು ಗೇಮ್ ಆಡಿದ್ರೆ ನಂಗೆ ಏನಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನು ಇವತ್ತು ಆಡದೇ ಇದ್ರೆ ನಾನು ಬದುಕಿದ್ರೂ ಪ್ರಯೋಜನ ಇಲ್ಲ, ನಾನು ಸತ್ತೇ ಹೋಗ್ತೀನಿ ಅಂತ ಎಮೋಷನಲ್ ಆಗಿ ಹೇಳ್ತಾ ಇರ್ಬೇಕಾದ್ರೆ ಕೋಚ್ ಕೂಡ ಹೋಗ್ಬಿಡ್ತಾರೆ. ಮುಂದಿನ ದಿನ ಈ ಕಾಂಪಿಟೇಷನ್ ಬಗ್ಗೆ ರೇಡಿಯೋದಲ್ಲಿ ಬಂದಾಗ ಇದನ್ನ ಕೇಳಿದ ನಮ್ಮ ಹೀರೋಯಿನ ಅಣ್ಣ ತುಂಬಾ ಖುಷಿಯಾಗಿ ಅವನ ತಾಯಿಗೆ ಈ ವಿಷಯನ ಹೇಳೋಕೆ ಅಂತ ಓಡಿ ಹೋಗ್ತಾನೆ. ಹೋಗಿ ಅವನ ತಾಯಿಗೆ ಹಾಗೂ ಊರಿನ ಎಲ್ಲರಿಗೂ ಮುರಳಿ ಒಲಿಂಪಿಕ್ಸ್ಗೆ ತಲುಪಿಟ್ಟ ಅಂತ ತುಂಬಾ ಖುಷಿ ಪಟ್ಕೊಂಡು ಹೇಳ್ತಾನೆ. ಇದರಿಂದ ಎಲ್ಲರಿಗೂ ಖುಷಿ ಆಗುತ್ತೆ. ನಂತರ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ರೇಡಿಯೋದಲ್ಲಿ ಇದನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಯಾರು ಗೆಲ್ಬಹುದು ಅನ್ನೋ ಕುತೂಹಲದಲ್ಲಿ ಪಂದ್ಯ ಕೂಡ ಶುರು ಆಗೋಗ್ಬಿಡುತ್ತೆ. ಹೀಗೆ ನಮ್ಮ ಹೀರೋ ಸ್ವಿಮ್ಮಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಅವನ ಲೈಫ್ ಅಲ್ಲಿ ಇಷ್ಟು ದಿನ ಆದಂತಹ ಘಟನೆಗಳೆಲ್ಲ ಅವನ ಕಣ್ಣು ಮುಂದೆನೆ ಬರೋಕೆ ಶುರು ಆಗ್ಬಿಡುತ್ತೆ. ನಂತರ ಕಾನ್ಶಿಯಸ್ಗೆ ಬಂದಂತ ಹೀರೋ ತುಂಬಾ ವೇಗವಾಗಿ ಈಜುತ್ತಾ ಎಲ್ಲರನ್ನು ಹಿಂದಕ್ಕೆ ಹಾಕುತ್ತಾ ಇದುವರೆಗೂ ಸೋಲ್ದೇನೆ ಇರೋ ಪ್ಲೇಯರ್ ಅನ್ನು ಕೂಡ ಹಿಂದೆ ಹಾಕುತ್ತಾ ಹೋಗಿ ಒಲಿಂಪಿಕ್ಸ್ ಅಲ್ಲಿ ಗೆದ್ದೇ ಬಿಡ್ತಾನೆ. ಇದರಿಂದ ಅವನ ಜೊತೆಗೆ ಅಲ್ಲಿದ್ದ ಎಲ್ರಿಗೂ ಕೂಡ ಇದು ಖುಷಿ ತೋರಿಸುತ್ತೆ. ನಂತರ
ಇದನ್ನ ರೇಡಿಯೋದಲ್ಲಿ ಕೇಳ್ತಾ ಇದ್ದ ಜನರೆಲ್ಲ ತುಂಬಾನೇ ಖುಷಿ ಆಗ್ಬಿಡ್ತಾರೆ. ನಂತರ ಮುಂದಿನ ಸೀನ್ ನಲ್ಲಿ ನೋಡಿದ್ರೆ ನಮ್ಮ ಹೋಮ್ ಮಿನಿಸ್ಟರ್ ನ ಸೆಕ್ರೆಟರಿ ಬಂದು ನಿಮ್ಗೆ ಅರ್ಜುನ ಅವಾರ್ಡ್ ಎಲ್ಲ ಕೊಡಕ್ಕಾಗಲ್ಲ, ನೀವು ಮಾಡಿರೋ ಸಾಧನೆಗೆ ಪದ್ಮಶ್ರೀ ಅವಾರ್ಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು ಇದನ್ನ ರಾಷ್ಟ್ರಪತಿ ಅವರೇ ತೀರ್ಮಾನ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ನಂತರ ನಮ್ಮ ಹೀರೋ ಕೂಡ ಅವಾರ್ಡ್ ತೆಗೆದುಕೊಳ್ಳುವಾಗ ನಮಗೆ ನಿಜವಾದ ಮುರಳಿಯ ಚಿತ್ರವನ್ನ ತೋರಿಸ್ತಾರೆ. ನಂತರ ಅಲ್ಲಿಂದ ಊರಿಗೆ ಮರಳಿ ಬಂದಾಗ ಅವರು ಚಿಕ್ಕಂದಿನಲ್ಲಿ ನೋಡಿದ್ದ ಸ್ವಾಗತ ಇವರಿಗೆ ಸಿಗ್ತಾ ಇರುತ್ತೆ. ಸೊ ಈ ಕತೆ ಎಲ್ಲರಿಗೂ ಒಂದು ಸ್ಫೂರ್ತಿ ಅಂತ ಹೇಳುತ್ತಾ ಈ ಕತೆ ಇಲ್ಲಿಗೆ ಮುಗಿದು ಹೋಗುತ್ತೆ. ಸೊ ಈ ಮೂವಿ ಪರ್ಸನಲಿ ನನಗೆ ಅಂತೂ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ಕನ್ಸ್ ಕಾಣೋದು ದೊಡ್ಡದಲ್ಲ, ಏನೇ ಕಷ್ಟ ಬಂದ್ರು ಹಿಂಜರಿಯದೆ ಅದನ್ನ ನನ್ಸ್ ಮಾಡೋ ಹಠ ಮತ್ತು ಛಲ ತುಂಬಾನೇ ದೊಡ್ಡದು. ಈ ಮೂವಿ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ಯಾವ ಮೂವಿನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ತಿಳಿಸಿ. ಸರಿ, ಸಿಗೋಣ ಮತ್ತೆ ಮುಂದಿನ ಅದ್ಭುತ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ ಕನ್ನಡ ಮೂವಿ ಎಕ್ಸ್ಪ್ಲೈನರ್.